ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಕಲಾಪಗಳೆಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ನ ಕಲಾಪಗಳೆಲ್ಲವೂ ಕೂಡ ಸ್ಥಗಿತ. ಕೋರ್ಟ್ ಆವರಣದಿಂದ ವಕೀಲರನ್ನ ಪೊಲೀಸರು ಹೊರಕಳುಹಿಸಿದ್ದಾರೆ. ಸದ್ಯ ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಆಗ್ತಾ ಇದೆ. ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಉಂಟಾಗಿದೆ. ಮೈಸೂರಿನ ಲಕ್ಷ್ಮೀಪುರಂನ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೋರ್ಟ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಲ್ಲರನ್ನೂ ಕೂಡ ಕೋರ್ಟ್ ಆವರಣದಿಂದ ಹೊರಕಳುಹಿಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಬಾಂಬ್ ಬೆದರಿಕೆ ಕರೆಯ ಬಗ್ಗೆ ಏನಾದ್ರು ಡೀಟೇಲ್ಸ್ ಬರ್ತಾ ಇದೆಯಾ? ಸದ್ಯ ಕೋರ್ಟ್ ಆವರಣದಲ್ಲಿ ಹೇಗಿದೆ ಪರಿಸ್ಥಿತಿ? ವೀಣಾ, ಸದ್ಯಕ್ಕೆ ಕೋರ್ಟ್ ಆವರಣದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇರತಕ್ಕಂಥದ್ದು. ಇದು ಮೇಲ್ನ ಮೂಲಕವಾಗಿ ಬಂದಿರತಕ್ಕಂಥ ಒಂದು ಬಾಂಬ್ ಬೆದರಿಕೆ ಕರೆ. ಜಾಟೋ ಸಿಇಒ ಅನ್ನೋ ಒಂದು ಪ್ರತಿಭಟನೆ ಹೆಸರಿನಲ್ಲಿ ಬಂದಿರತಕ್ಕಂಥ ಈ ಒಂದು ಮೇಲ್ ಏನಿದೆ, ಮೇಲ್ನಲ್ಲಿ ನಿಮ್ಮ ನ್ಯಾಯಾಲಯದ ಆವರಣದಲ್ಲಿ ಮಧ್ಯಾಹ್ನ 1:55 ಒಳಗಾಗಿ ಆತ್ಮಾಹುತಿ ಬಾಂಬ್, ಅದರಲ್ಲೂ ಕೂಡ ಮಾನವ ಆತ್ಮಾಹುತಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತೇಳಿ ಒಂದು ಬೆದರಿಕೆ ಇಮೇಲ್ ಬಂದಿರತಕ್ಕಂಥದ್ದು. ಬಂದ ತಕ್ಷಣವೇ ಕೂಡ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಕೋರ್ಟ್ನ ಕಾರ್ಯಕಲಾಪಗಳೇನಿವೆ ಅವೆಲ್ಲವನ್ನು ಕೂಡ ಸ್ಥಗಿತಗೊಳಿಸಿ ಕಕ್ಷಿದಾರರು ಮತ್ತೆ ನ್ಯಾಯಾಧೀಶರು ಎಲ್ಲರನ್ನು ಕೂಡ ವಕೀಲರು ಎಲ್ಲರನ್ನು ಕೂಡ ಕೋರ್ಟ್ ಆವರಣದಿಂದ ಹೊರಗೆ ಕಳಿಸಿ ಈಗ ಅಲ್ಲಿ ತಪಾಸಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲಿ 2 ಕೋರ್ಟ್ ಆವರಣಗಳು ಇರ್ತಕ್ಕಂಥದ್ದು. ಸದ್ಯಕ್ಕೆ ಕೋರ್ಟ್ ಆವರಣದಲ್ಲಿ ಅನ್ನುವಂತ ಒಂದು ಇಮೇಲ್ ಬಂದಿರೋ ಕಾರಣಕ್ಕಾಗಿ ಏನು ಲಕ್ಷ್ಮೀಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಕೋರ್ಟ್ ಆವರಣ, ಹಳೆಯ ಕೋರ್ಟ್ ಆವರಣ, ಅದೇ ರೀತಿಯಾಗಿ ಹೊಸ ಕೋರ್ಟ್ ಸಂಕೀರ್ಣ ಏನಿದೆ ಆ 2 ಕಡೆಗಳಲ್ಲೂ ಕೂಡ ಈಗ ಸದ್ಯಕ್ಕೆ ಶ್ವಾನ ದಳ ಇರ್ಬೋದು ಮತ್ತೆ ಏನು ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಆ ಪೊಲೀಸರು ಸಂಪೂರ್ಣವಾಗಿ ಕೋರ್ಟ್ ಆವರಣವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ಸ್ಥಳದಲ್ಲಿ ಆತಂಕದ ವಾತಾವರಣ ಮುಂದುವರೆದಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.